ಲೇಡೀಸ್ ಅಂಡ್ ಜೆಂಟಲ್ಮನ್, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಕಾಲಿಡ್ತಾರಾ? ತಂದೆಯ ಪಟ್ಟವನ್ನ ಉಳಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ? ಇವರ ಈ ತಂತ್ರಗಳಿಂದ ಬಿಜೆಪಿಗೆ ಸಂಕಷ್ಟ ಎದುರಾಗಿದೆಯಾ? ಏನಿದು ಬಿಜೆಪಿ ಜೆಡಿಎಸ್ ಮೈತ್ರಿಯ ಹೊಸ ಬೆಳವಣಿಗೆ? ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಜೂನ್ 25ಕ್ಕೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಅವಧಿ ಮುಕ್ತಾಯಗೊಳ್ಳುತ್ತೆ. ದೇವೇಗೌಡರ ಜೊತೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಮತ್ತೆ ಕೆ ನಾರಾಯಣ್ ಅವರ ಅವಧಿಯು ಜೂನ್ ತಿಂಗಳಲ್ಲಿ ಮುಕ್ತಾಯಗೊಳ್ತಾ ಇದ್ದು, ಈ 4 ಸ್ಥಾನಗಳಿಗೆ ಜೂನ್ 18ರಂದು ಜಂಟಿಯಾಗಿ ಮತದಾನ ನಡೆಯುತ್ತೆ. ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಹತ್ರ ಬರ್ತಾ ಇದ್ದ ಹಾಗೆ ಇತ್ತ ಕಡೆಯಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಅಮಿತ್ ಶಾ, ಬಿಜೆಪಿಯ ರಾಜ್ಯಾಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ದೇವೇಗೌಡರನ್ನ ರಾಜ್ಯಸಭೆಯಲ್ಲಿ ಮುಂದುವರಿಸುವಂತೆ ಕೇಳ್ಕೊಂಡಿದ್ರು. ಇನ್ನು ಸ್ವತಃ ದೇವೇಗೌಡ್ರೆ ಪದೇ ಪದೇ ಕಾಂಗ್ರೆಸ್ ವಿರುದ್ಧ ಹೇಳಿಕೆಯನ್ನ ನೀಡಿ ನಾನಿನ್ನೂ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದೀನಿ ಅನ್ನುವಂಥದ್ದನ್ನ ಪ್ರಧಾನಿಗಳಿಗೆ ತಲುಪುವಂತೆ ಮಾಡ್ತಿದ್ರು. ಇಷ್ಟೆಲ್ಲ ಆದ್ರೂ ಬಿಜೆಪಿ ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಹಾಗಾಗಿ ಇಷ್ಟು ದಿನ ತೆರೆಮರೆಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಮಾತನಾಡ್ತಾ ಇದ್ದಂತಹ ಕುಮಾರಣ್ಣ ಈಗ ಮಾಧ್ಯಮದ ಮುಂದೆ ಬಂದು ಎಲ್ಲವನ್ನ ಬಿಜೆಪಿಗೆ ನಾವು ಬಿಟ್ಟಿದ್ದೀವಿ, ಎಲ್ಲವನ್ನ ಬಿಜೆಪಿಯೇ ನೋಡ್ಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಬಿಜೆಪಿ ತಲೆಗೆ ಹಾಕಿದ್ದಾರೆ, ಬಿಜೆಪಿ ತಲೆ ಮೇಲೆ ಹಾಕಿದ್ದಾರೆ. ಇನ್ನು ಈ ರೀತಿ ಮಾಡೋದ್ರ ಮೂಲಕ ಪಾಸಿಟಿವ್ ಆದ್ರೂ ನೆಗೆಟಿವ್ ಆದ್ರೂ ಬಿಜೆಪಿನೇ ಕಾರಣ ಅನ್ನುವಂತಹ ತಂತ್ರವನ್ನ ಹೂಡಿದ್ದಾರೆ. ಒಟ್ನಲ್ಲಿ ದೇವೇಗೌಡರಿಗೆ ಅದೃಷ್ಟ ಒಲಿಯುತ್ತಾ, ಕುಮಾರಣ್ಣ ತಂತ್ರ ಫಲಿಸುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.